ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನ ಮೊದಲ ಪ್ರಮುಖ ಸುದ್ದಿ ಅದು ಕರಾವಳಿ ಭಾಗದಲ್ಲಿ ನಕ್ಸಲ್ ಆಕ್ಟಿವಿಟಿ ಶುರುವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಆಪರೇಷನ್ ನಕ್ಸಲ್ ನಡೆದಿದೆ. ಉಡುಪಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಎನ್ಕೌಂಟರ್ ಇದು. ಎಎನ್ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಆಗಿದೆ. ಹೆಬ್ರಿ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಘಟನೆ. ಎಎನ್ಎಫ್ ತಂಡ ಕಳೆದ ರಾತ್ರಿ ನಕ್ಸಲರಿಗಾಗಿ ಹುಡುಕಾಟವನ್ನ ನಡೆಸಿತು. ಕೆಲವು ದಿನಗಳಿಂದ ನಕ್ಸಲ್ ಆಕ್ಟಿವಿಟಿ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯೂ ಕೂಡ ಇತ್ತು. ಆ ಹಿನ್ನೆಲೆಯಲ್ಲೇ ನಡೆದಂತಹ ಕಾರ್ಯಾಚರಣೆ ಇದು. ಈಗ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ. ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಆಪರೇಷನ್ ನಕ್ಸಲ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಕ್ರಮ್ ಗೌಡ ನಕ್ಸಲ್ ನಾಯಕ. 13 ವರ್ಷಗಳ ನಂತರ ನಕ್ಸಲ್ ಟೀಮ್ ಆಕ್ಟಿವ್ ಆಗಿದೆ. ಈ ವಿಷಯ ತಿಳಿದಂತಹ ನಕ್ಸಲ್ ನಿಗ್ರಹ ಪಡೆ ಕಾರ್ಯಾಚರಣೆ ಕೂಡ ನಡೆಸಿತು. ಎಎನ್ಎಫ್ ತಂಡದಿಂದ ನಡೆದಂತಹ ಕಾರ್ಯಾಚರಣೆ ರಾತ್ರಿ 11 ಗಂಟೆಯ ಸುಮಾರಿನಲ್ಲಿ ಉಡುಪಿಯಲ್ಲಿ ಗುಂಡಿನ ಮೊರೆತ ಕೇಳಿದೆ. 9mm ಬುಲೆಟ್ ಗನ್ನಿಂದ ನಕ್ಸಲರು ದಾಳಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಎಎನ್ಎಫ್ ತಂಡ ಕೂಡ ಗುಂಡಿನ ದಾಳಿ ಮಾಡಿದೆ. ಗುಂಡಿನ ಚಕಮಕಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಪೀತಾಬೈಲ್ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಎನ್ಕೌಂಟರ್ ಇದು. 2018ರಿಂದ ರಾಜ್ಯದಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆ ಇರಲಿಲ್ಲ. ಈಗ ಹೆಬ್ರಿಯ ವಿಕ್ರಮ್ ಗೌಡ ನಕ್ಸಲ್ ನಾಯಕನಾಗಿದ್ದಾನೆ. ನಕ್ಸಲ್ ನಾಯಕನಾಗಿ ಬಿಂಬಿತನಾಗಿರುವಂಥದ್ದು. ಸೊ ನಕ್ಸಲ್ ಚಟುವಟಿಕೆ ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದಂತಹ ಎಎನ್ಎಫ್ ಟೀಮ್ ಕಳೆದ ರಾತ್ರಿ ಕಾರ್ಯಾಚರಣೆ ನಡೆಸಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಆಪರೇಷನ್ ಮಾಡಿದೆ. ಹಾಗಾದ್ರೆ ಈ ಆಪರೇಷನ್ ಹೇಗಿತ್ತು? ಆಪರೇಷನ್ ವಿಕ್ರಮ್ ಗೌಡ ಎನ್ಕೌಂಟರ್ ಹೇಗಾಯ್ತು? ಎಎನ್ಎಫ್ ತಂಡದಿಂದ ಕಳೆದ ರಾತ್ರಿ ನಕ್ಸಲರಿಗಾಗಿ ಹುಡುಕಾಟ ನಡೆಯುತ್ತೆ. 11 ಗಂಟೆಯ ಸುಮಾರಿನಲ್ಲಿ ನಕ್ಸಲರಿಂದ ಗುಂಡಿನ ದಾಳಿ ಆಗುತ್ತೆ. 9mm ಬುಲೆಟ್ ಗನ್ನಿಂದ ನಕ್ಸಲರು ದಾಳಿ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಎಎನ್ಎಫ್ ಟೀಮ್ ಕೂಡ ಗುಂಡಿನ ದಾಳಿ ಮಾಡುತ್ತೆ. ಪೀತ್ಬೈಲ್ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗುತ್ತೆ. ಕೇರಳದಲ್ಲಿ 2 ತಿಂಗಳಿನಿಂದ ನಕ್ಸಲ್ ಕಾರ್ಯಾಚರಣೆ ನಡೆದಿದೆ. ಕೇರಳದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯದತ್ತ ಬಂದಿದ್ದು. 15 ದಿನದಿಂದ ಚಿಕ್ಕಮಗಳೂರು, ಉಡುಪಿಯಲ್ಲಿ ಆಪರೇಷನ್ ನಡೀತಾನೆ ಇದೆ. 21 ವರ್ಷಗಳ ಬಳಿಕ ಈಗ ಕಾರ್ಕಳದಲ್ಲಿ ನಕ್ಸಲ್ ಕಾರ್ಯಾಚರಣೆ ನಡೆದಿರುವಂಥದ್ದು. 2018ರಿಂದ ರಾಜ್ಯದಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆಗಳು ಇರಲಿಲ್ಲ. ಆದರೆ ಈಗ ನಕ್ಸಲ್ ಟೀಮ್ ಆಕ್ಟಿವ್ ಆಗಿರೋದು. ಹೆಬ್ರಿಯ ವಿಕ್ರಮ್ ಗೌಡ ಕೂಡ ಕೇರಳದಲ್ಲಿಯೇ ಸಕ್ರಿಯನಾಗಿದ್ದ. ಅದಾದ ನಂತರ ರಾಜ್ಯಕ್ಕೆ ಬಂದಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ. ಈ ವಿಷಯ ತಿಳಿದಂತಹ ಎಎನ್ಎಫ್ ಟೀಮ್ ಕಾರ್ಯಾಚರಣೆಯನ್ನ ನಡೆಸಿತು. ಕಳೆದ ಕೆಲ ದಿನಗಳಿಂದ ನಕ್ಸಲರ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ಟೀಮ್ ನಿನ್ನೆ ರಾತ್ರಿ ಕಾರ್ಯಾಚರಣೆಗೆ ಇಳಿತು. ನಿನ್ನೆ ರಾತ್ರಿ ನಡೆದಂತಹ ಆಪರೇಷನ್ನಲ್ಲಿ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಿದೆ ಎಎನ್ಎಫ್ ಟೀಮ್. ಹಾಗಾದ್ರೆ ಯಾರು ಈ ವಿಕ್ರಮ್ ಗೌಡ ಅಂತ ನೋಡ್ತಾ ಹೋಗೋದಾದ್ರೆ, ವಿಕ್ರಮ್ ಗೌಡ ಉಡುಪಿ ಜಿಲ್ಲೆಯ ಹೆಬ್ರಿ ಮೂಲದವನು. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದ ವಿಕ್ರಮ್. ಉಡುಪಿ ಜಿಲ್ಲೆಯ ಹೆಬ್ರಿ ಮೂಲದ ಈ ವಿಕ್ರಮ್ ಗೌಡ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವವನ್ನ ವಹಿಸಿಕೊಂಡಿದ್ದ. ರಾಜ್ಯದ ನಕ್ಸಲ್ ನಾಯಕನಾಗಿ ಗುರುತಿಸಿಕೊಂಡಿದ್ದ ವಿಕ್ರಮ್ ಗೌಡ 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ವಿಕ್ರಮ್ ಗೌಡ ಭಾಗಿಯಾಗಿದ್ದ ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿನೇ ಕಾರ್ಯಾಚರಣೆ ನಡೆಯಿತು. 3 ರಾಜ್ಯಗಳಿಗೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಬೇಕಾಗಿದ್ದ. ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಈತ ಭಾಗಿಯಾಗಿದ್ದ. ಅಷ್ಟೇ ಅಲ್ಲ, 3 ರಾಜ್ಯಗಳಿಗೆ ಈತ ಬೇಕಾಗಿದ್ದ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದಂತಹ ವಿಕ್ರಮ್ ಗೌಡ ನಿನ್ನೆ ರಾತ್ರಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಹತನಾಗಿದ್ದ. 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದಲೂ ಕೂಡ ಈತ ಪರಾರಿಯಾಗಿದ್ದ. ಕಳೆದ ವರ್ಷ ಕೇರಳ ಪೊಲೀಸರಿಗೂ
ಚಳ್ಳೆ ಹಣ್ಣು ತಿನ್ನಿಸಿದ್ದ ವಿಕ್ರಮ್ ಗೌಡ. 1 ತಿಂಗಳಿನಿಂದ ರಾಜ್ಯದಲ್ಲಿಯೇ ಈ ವಿಕ್ರಮ್ ಗೌಡ ಬೀಡ್ಬಿಟ್ಟಿದ್ದ. ನಕ್ಸಲ್ ವಿಕ್ರಮ್ ಗೌಡ ಹಿನ್ನೆಲೆ ಇದು. ಕರ್ನಾಟಕದಲ್ಲಿ ಮತ್ತೆ ಈಗ ನಕ್ಸಲ್ ಚಟುವಟಿಕೆಗೆ ವಿಕ್ರಮ್ ಗೌಡ ಪ್ರಯತ್ನ ಕೂಡ ಮಾಡಿದ್ದ. ಹಾಗಾಗಿನೇ ಎಎನ್ಎಫ್ ಟೀಮ್ ಕೂಡ ಕಾರ್ಯಪ್ರವೃತ್ತವಾಯಿತು. ದಶಕಗಳ ನಂತರ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಎನ್ಕೌಂಟರ್ನ ಮೂಲಕ ಮತ್ತೊಮ್ಮೆ ಸುದ್ದಿಯಾಗಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ತನ್ನ ಊರಿನಲ್ಲೇ ಬಲಿಯಾಗಿದ್ದಾನ ಅನ್ನುವಂಥ ಸಂಶಯಗಳು ಕಾಡ್ತಾ ಇದೆ. ಎಎನ್ಎಫ್ ಪೊಲೀಸರು ನಿನ್ನೆ ರಾತ್ರಿ ನಡೆಸಿದಂತಹ ಮುಖಾಮುಖಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಸದ್ಯ ಲಭ್ಯ ಆಗ್ತಾ ಇದೆ. ಬೇರೆ ಬೇರೆ ಕುದುರೆಮುಖ ಅಭಯಾರಣ್ಯದ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದ ಈತ ಕ್ರಮೇಣ ಆತ ಒಂದು ನಕ್ಸಲ್ ನಾಯಕನಾಗಿ ಬೆಳೆದಿದ್ದೆ. ಆ ಕಾಲದಲ್ಲಿ ಆತ ಸಾಕಷ್ಟು ಕಾರ್ಯಕರ್ತನಾಗಿ ಸೇರ್ಪಡೆಯಾದವ, ನಂತರ ನಕ್ಸಲ್ ನಾಯಕನಾಗಿ ಬೆಳೀತಾನೆ. ಕೇರಳದಲ್ಲಿ ಬಹಳ ಸಕ್ರಿಯವಾಗಿದ್ದ ಅನ್ನುವಂಥದ್ದು. ಸೊ ಆ ನಂತರದಲ್ಲಿ ಆ ಮೂವ್ಮೆಂಟ್ ಈ ಭಾಗದಲ್ಲಿ ಆಗುತ್ತೆ. ಕೇರಳದಲ್ಲಿ ಪೊಲೀಸರ ಕಾರ್ಯಾಚರಣೆ ಬಿಗಿಗೊಳ್ತಾ ಇದ್ದ ಹಾಗೆ ತನ್ನ ತಂಡದ ಜೊತೆ ಆತ ದಕ್ಷಿಣ ಜಿಲ್ಲೆ ಆಸುಪಾಸಿನಲ್ಲಿ ಕಾಣಿಸಿಕೊಂಡಿದ್ದ. ಈಗ ಕಳೆದ 1 ವಾರದಿಂದ ಚಿಕ್ಕಮಗಳೂರು ಭಾಗದಲ್ಲಿ ಏನು ನಕ್ಸಲ್ ಚಟುವಟಿಕೆಗಳ ಸುದ್ದಿಯನ್ನು ನಾವು ಕೇಳ್ತಾ ಇದ್ದೆವು. ಆ ನಂತರ ಇಲ್ಲೂ ಕೂಡ ಆ ಕಾರ್ಯಾಚರಣೆಯನ್ನು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲೂ ಕೂಡ ತೀವ್ರಗೊಳಿಸಿದ್ರು ಪೊಲೀಸರು. ನಿನ್ನೆ 9 ಗಂಟೆಯ ಸುಮಾರಿಗೆ ನಡೆದಂತಹ ಮುಖಾಮುಖಿಯಲ್ಲಿ ತಡರಾತ್ರಿಯವರೆಗೂ ಈ ಒಂದು ಕಾರ್ಯಾಚರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ವಿಕ್ರಮ್ ಗೌಡನೇ ಬಲಿಯಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ 4-5 ಜನ ಕೂಡ ತಂಡದಲ್ಲಿ ಇದ್ದರು. ಅವರೆಲ್ಲ ಗಾಯಾಳುಗಳಾಗಿಯೋ ಅಥವಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅವರಿಗೆ ಇಲ್ಲಿ ಕೆಲವರಿಗೆ ಗಾಯಗಳಾಗಿರುವಂಥ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಈ ರಾಜ್ಯದ ಪ್ರಥಮ ನಕ್ಸಲ್ ಎನ್ಕೌಂಟರ್ ಕೂಡ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಈದು ಅನ್ನುವಂಥ ಪರಿಸರದಲ್ಲೇ ನಡೆದಿತ್ತು. ಆ ನಂತರದಲ್ಲಿ ಬಹಳಷ್ಟು ಪೊಲೀಸರು ಕಾರ್ಯಾಚರಣೆ ತೀವ್ರಗೊಂಡಿತ್ತು. ಪೊಲೀಸ್ ಕಾರ್ಯಾಚರಣೆಯಿಂದಾಗಿ ಅನೇಕ ಪಾರ್ವತಿ ಹಾಜಿಮ ಮೊದಲಾಗಿ ಸತ್ತರೆ, ಅನಂತರ ವಸಂತಗೌಡನ ಎನ್ಕೌಂಟರ್ ಕೂಡ ಆಗುತ್ತೆ ಈ ಭಾಗದಲ್ಲಿ. ಮತ್ತು ಅದಕ್ಕೆ ಪ್ರತಿಯಾಗಿ ನಕ್ಸಲರು ಕೂಡ ಪೊಲೀಸ್ ಮಾಹಿತಿದಾರರು ಅನ್ನುವಂಥ ಕಾರಣಕ್ಕೆ ಒಂದಿಷ್ಟು ಕೆಲವರನ್ನು ಬಲಿ ಪಡಿತಾರೆ. ಆ ಬಳಿಕ ನಕ್ಸಲ್ ಚಟುವಟಿಕೆ ಒಂದು ಹದ್ದುಬಸ್ತಿಗೆ ಬಂದಿತ್ತು, ನಿಯಂತ್ರಣಕ್ಕೆ ಬಂದಿತ್ತು. ಕಳೆದ 1 ದಶಕದಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಚಟುವಟಿಕೆಗಳು ಆಗಿರಲಿಲ್ಲ. ಈಗ ಮತ್ತೆ ಸದ್ದು, ಗುಂಡಿನ ಸದ್ದು ಮೊಳಗಿರುವಂಥದ್ದು. ವಿಕ್ರಮ್ ಗೌಡ ಇದಕ್ಕೆ ಬಲಿ ಆಗಿದ್ದಾನೆ ಅನ್ನುವಂಥ ಮಾಹಿತಿ. ಏನು ನಾವು ಕೇಳಿದ್ದೇವೆ, ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಸಾಕಷ್ಟು ಏನು ವಿವಾದಗಳು ಎದ್ದಿತ್ತು. ಇತ್ತೀಚೆಗೆ ತಮ್ಮನ್ನು ಒಗ್ಗಲೆಬ್ಬಿಸ್ತಾರೆ ಅನ್ನುವಂಥ ಆತಂಕ ಗ್ರಾಮಸ್ಥರಲ್ಲಿ ಕಾಡಿತ್ತು. ಸರ್ಕಾರ ಭರವಸೆ ಕೊಟ್ಟರೂ ಕೂಡ ಜನರು ಅದನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ನಕ್ಸಲರು ಅದರ ಲಾಭವನ್ನು ಪಡೆಯುವ ಸಲುವಾಗಿ ಒಂದಿಷ್ಟು ಸಭೆಗಳನ್ನು ಅದು ಇದು ನಡೆಸೋದಕ್ಕೆ ಆ ಭಾಗಕ್ಕೆ ಬಂದಿದ್ರು ಅನ್ನೋಂಥ ಮಾಹಿತಿ. ಆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಕಳೆದ ವಾರ ಕಾಣಿಸಿಕೊಂಡಂಥ ನಕ್ಸಲರು ಅಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಾಗ ಈ ಭಾಗಕ್ಕೆ ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ಆದಂತಹ ಮುಖಾಮುಖಿ ಇದು. ಇದರಲ್ಲಿ ವಿಕ್ರಮ್ ಗೌಡ ಬಲಿಯಾದರೆ ಉಳಿದವರು ಅಲ್ಲಿಂದ ಸ್ಥಳದಿಂದ ಪರಾರಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಇನ್ನಷ್ಟೇ ಖಚಿತಪಡಿಸಬೇಕು. ಸ್ಥಳೀಯರಿಗೆ ಯಾರಿಗೂ ಆ ಭಾಗಕ್ಕೆ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಸೊ ಆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಾಚರಣೆಯ ಒಟ್ಟು ಸ್ವರೂಪವನ್ನು ಇನ್ನಷ್ಟೇ ತಿಳಿಸಬೇಕು. ಅಂತೂ ಒಂದು ಬಲಿಯಾಗಿದೆ ಮತ್ತು ಅದು ವಿಕ್ರಮ್ ಗೌಡನೇ ಇರಬೇಕು ಅನ್ನುವಂಥ ಸಂಶಯಗಳು ದಟ್ಟವಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೇಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್ ಪ್ರಶಾಂತ್, ಮತ್ತೆ ಉಡುಪಿಯಲ್ಲಿ ಈಗ ಗುಂಡಿನ ಮೊರೆತ ಕೇಳಿರುವಂಥದ್ದು. ನಿಷ್ಕ್ರಿಯವಾಗಿತ್ತು ನಕ್ಸಲ್ ಚಟುವಟಿಕೆ, ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಏನು ಕಾರಣ ಪ್ರಶಾಂತ್? ವೀಣಾ, ನನಗೆ ತುಂಬ ಆನ್ ಗ್ರೌಂಡ್ ಆಕ್ಟಿವಿಟಿ ಪಶ್ಚಿಮ ಘಟ್ಟದಲ್ಲೇನು ಇರಲಿಲ್ಲ ಕಳೆದ 6-7 ವರ್ಷಗಳಲ್ಲಿ. ನೀವು ನೋಡಿದಾಗ ವಿಕ್ರಮ್ ಗೌಡ ವಾಸ್ ಪಾರ್ಟ್ ಆಫ್ ಅ ಕೋರ್ ಟೀಮ್ ಮೊದಲಿಂದಲೂ ಕೂಡ. ಕರ್ನಾಟಕದಲ್ಲಿ ನಕ್ಸಲೀಯ ಚಟುವಟಿಕೆಗಳನ್ನು ಪಶ್ಚಿಮ ಘಟ್ಟದಲ್ಲಿ ಬೆಳೆಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದಾಗ ವಿಕ್ರಮ್ ಗೌಡ, ಪ್ರಭಾ ಮಂಡಗದ್ದೆ, ಸಿರಿಮನೆ ನಾಗರಾಜ್, ನಂತರ ಅವರು ಶರಣಾಗತಿ ಅಂತ ತೋರಿಸಿದ್ರು. ಇದಕ್ಕೆಲ್ಲ ಲೀಡರ್ಶಿಪ್ ಕೊಟ್ಟಿದ್ದು ಸಾಕೇತ್ ರಾಜನ್. ಸಾಕೇತ್ ರಾಜನ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ ಓದ್ತಾಯಿದ್ರು. JNUಗೆ ಹೋದರು, ನಕ್ಸಲರ ಸಂಪರ್ಕಕ್ಕೆ ಬಂದರು. ಅವ್ರಿಗನ್ನಿಸ್ತು ಇಲ್ಲ ನಾವು ಪಶ್ಚಿಮ ಘಟ್ಟದಲ್ಲಿ, ಯಾಕಂದರೆ ರಾಯಚೂರು ಕಲಬುರಗಿ ಭಾಗದಲ್ಲಿ ನಿಮ್ಗೆ ಹೈಡೌಟ್ ಸಿಗ್ತಾ ಇರಲಿಲ್ಲ. ಆದರೆ ಪಶ್ಚಿಮ ಘಟ್ಟದಲ್ಲಿ ಹೈಡೌಟ್ಸ್ಗಳು ಸಿಗ್ತವೆ, ಅಲ್ಲಿ ನಕ್ಸಲೀಯ ಚಟುವಟಿಕೆಗಳನ್ನು ಬೆಳೆಸ್ಬೋದು, ದಂಡಕಾರಣ್ಯದಲ್ಲಿ ಬೆಳೆಸದಂತೆ ಅಂತಕ್ಕಂಥ ಒಂದು ಪ್ರಿಮೈಸಸ್ ತೊಡನೆ ಪಶ್ಚಿಮ ಘಟ್ಟದಲ್ಲಿ 2003-4 ಸುಮಾರಿಗೆ ಈ ನಕ್ಸಲೀಯ ಚಟುವಟಿಕೆಗಳು ಆರಂಭವಾದವು. ಸಾಕೇತ್ ರಾಜನ್ ವಿಠಲ್ ಅನ್ನುವ ಹೆಸರಿನಲ್ಲಿ ಒಂದು ಪೇಪರನ್ನು ಬರೆದರು. ಆ ಪೇಪರ್ ಯಾಕಂದರೆ ನಾನು ಈ ಪಶ್ಚಿಮ ಘಟ್ಟದ ನಕ್ಸಲೀಯರ ಬಗ್ಗೆ ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಡಾಕ್ಯುಮೆಂಟ್ರಿ ಮಾಡಿದ್ದೆ ನಾನು ಈ ಪಶ್ಚಿಮ ಘಟ್ಟದ ನಕ್ಸಲೀಯ ಚಟುವಟಿಕೆಗಳ ಬಗ್ಗೆ. ಸಾಕೇತ್ ರಾಜನ್ ಒಂದು ಪೇಪರನ್ನು ಬರೀತಾರೆ ಪಶ್ಚಿಮ ಘಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ. ಆ ಪೇಪರನ್ನು ಆಧಾರವಾಗಿಟ್ಕೊಂಡು ಜನರನ್ನು ಜೋಡಿಸಲಾಗುತ್ತೆ. ಅದರಲ್ಲಿ ವಿಕ್ರಮ್ ಗೌಡ ಕೂಡ ಒಬ್ಬ. ವಿಕ್ರಮ್ ಗೌಡ ಕಳೆದ 20 ವರ್ಷಗಳಿಂದ ಆ್ಯಂಟಿ ನಕ್ಸಲ್ ಫೋರ್ಸ್
ಇನ್ ಕಾರ್ಕಳದಲ್ಲಿ ಇದೆ. ಆಂಟಿ ನಕ್ಸಲ್ ಫೋರ್ಸ್ ವಿಕ್ರಮ್ ಗೌಡನ ಹುಡುಗಾಟದಲ್ಲಿತ್ತು. ಆತ ಕೇರಳಕ್ಕೆ ಹೋಗ್ಬಿಟ್ಟಿದ್ದ. ಕೇರಳದಲ್ಲಿ ಯಾವಾಗ ಅಲ್ಲಿನ ಸರ್ಕಾರ ನಕ್ಸಲೀಯ ಚಟುವಟಿಕೆಗಳ ಮೇಲೊಂದು ಕಣ್ಣಿಡ್ಲಿಕ್ಕೆ ಶುರು ಆಯಿತು, ಆತ ಕರ್ನಾಟಕದಲ್ಲಿ ಬಂದು, ಯಾಕಂದರೆ ಕರ್ನಾಟಕದ ಈ ಪಶ್ಚಿಮ ಘಟ್ಟದಲ್ಲಿ ನಕ್ಸಲೀಯರು ಏನು ಅಂದ್ಕೊಂಡ್ಬಿಟ್ರು, ಇಲ್ಲಿನ ಪರಿಸ್ಥಿತಿ ತೋಟದ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಂದು ಸಂಘರ್ಷದ ಕಾರಣದಿಂದ ನಮಗೆ ಇಲ್ಲೊಂದು ಫುಟ್ ಹೋಲ್ಡ್ ಸಿಗುತ್ತೆ ಅಂತ. ಬಟ್ ನಿಮಗೆ ಆಂಧ್ರದಲ್ಲಿದ್ದಂತೆ, ಛತ್ತೀಸ್ಗಢದಲ್ಲಿದ್ದಂತೆ ಆ ಪರಿಸ್ಥಿತಿ ಏನು ಪಶ್ಚಿಮ ಘಟ್ಟದಲ್ಲಿರಲಿಲ್ಲ. ತೋಟದ ಮಾಲೀಕರು ಮತ್ತು ಕಾರ್ಮಿಕರು ಅನ್ಯೋನ್ಯವಾಗೇ ಇದ್ದರು. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿ ಏನಿರಲಿಲ್ಲ. ಈಗ ಚಿಕ್ಕಮಗಳೂರಿನಲ್ಲಿ ಟೀ ಎಸ್ಟೇಟು, ಆ ಕಾರಣದಿಂದ ಪಶ್ಚಿಮ ಘಟ್ಟದಲ್ಲಿ ನಾವು ಕಾಲು ಊರ್ಬೋದು ಅಂತಕ್ಕಂಥದ್ದು ನಕ್ಸಲ್ಗಿರಿಗೆ ಅನಿಸಿತ್ತು. ಸಾಕೇತ್ ರಾಜನ್ ಎನ್ಕೌಂಟರ್ ಆಗುತ್ತೆ. ಫಸ್ಟ್ ಎನ್ಕೌಂಟರ್ ಆಗೋದು ಕಾರ್ಕಳದ ಈದೂದಲ್ಲಿ, ಪಾರ್ವತಿ ಹಾಜಿಮಾ. ನೀವು ಕಾರ್ಕಳದಿಂದ ಬೆಳ್ತಂಗಡಿಗೆ ಹೋಗಬೇಕಾದ್ರೆ ಈದು ಸಿಗುತ್ತೆ. ಮೊದಲ ಎನ್ಕೌಂಟರ್ ಆಗಿತ್ತು ಆ ಈದು ಗ್ರಾಮದಲ್ಲಿ. ನಂತರ ಮೆಣಸಿನ ಹಾಡ್ಯ, ಶೃಂಗೇರಿಯಿಂದ ನೀವು ಹೋದರೆ ಮೆಣಸಿನ ಹಾಡ್ಯ ಸಿಗುತ್ತೆ. ಮೆಣಸಿನ ಹಾಡ್ಯ ಒಂದು ರೀತಿ ವಾಸ್ ಅ ಹಬ್ ಆಫ್ ನಕ್ಸಲ್ ಆ್ಯಕ್ಟಿವಿಟೀಸ್ ಒನ್ಸ್ ಅಪಾನ್ ಎ ಟೈಮ್. ನಂತರ ಬರ್ಕಣದಲ್ಲಿ ಪೊಲೀಸರ ಜೊತೆ ಸ್ಕರ್ಮಿಷಸ್ ಆಗುತ್ತೆ. ನಂತರ 2009-10ರಲ್ಲಿ ಒಂದು 5-6 ವರ್ಷಗಳ ನಕ್ಸಲೀಯ ಚಟುವಟಿಕೆಗಳ ಕರ್ನಾಟಕದಲ್ಲಿ ನಡೆದಿದ್ದು ಬಿಟ್ಟರೆ, ನಂತರ ನಕ್ಸಲೀಯರು ಒಂದು ರೀತಿ ಭ್ರಮನಿರಸಿತರಾಗ್ತಾರೆ. ನಕ್ಸಲೀಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್ ಸ್ಥಳೀಯರಿಂದ ಸಿಗಲ್ಲ. ಆ ಕಾರಣದಿಂದ 2009-10ರಿಂದ ಚಟುವಟಿಕೆಗಳು ನಿಂತು ಹೋಗ್ತವೆ. ಹಂತ ಹಂತವಾಗಿ ನಕ್ಸಲೀಯರು ಮೇನ್ ಸ್ಟ್ರೀಮಿಗೆ ಬರ್ತಕ್ಕಂಥ ಒಂದು ಶರಣಾಗತಿಯ ಪ್ರಯತ್ನ ಮಾಡ್ತಾರೆ. ಸಿರಿಮನೆ ನಾಗರಾಜ್ ಫಾರ್ ಎಕ್ಸಾಂಪಲ್, ಯಾಕಂದ್ರೆ ನನಗಿನ್ನೂ ಚೆನ್ನಾಗಿ ಕಣ್ಣಿಗೆ ಕಟ್ಟಿದಂತೆ ನೆನಪಿದೆ. ಸಿರಿಮನೆ ನಾಗರಾಜ್ ಅವರನ್ನು ಪೊಲೀಸರು ಇಷ್ಟು ಶೋಧಿಸ್ತಾ ಇದ್ರು. ಅವ್ರ ಮಗಳ ಮದುವೆ ಇತ್ತು ಇಲ್ಲೆಲ್ಲೋ ಮೆಜೆಸ್ಟಿಕ್ ಹತ್ರ. ಮಗಳ ಮದುವೆ ಆದರೂ ಇಡೀ ಪೊಲೀಸರು ಆ ಮಗಳ ಮದುವೆ ಇದನ್ನು ಸುತ್ತುವರೆದಿದ್ರು. ಸಿರಿಮನೆ ನಾಗರಾಜು ಆಗ ಬರಲಿಲ್ಲ. ಅದರ ನಂತರ ಬಂದು ಅವರು ಶರಣಾಗತಿಯನ್ನು ಆದರು. ಗೌರಿ ಲಂಕೇಶ್ ನಕ್ಸಲೀಯರಿಗೆ ಒಂದು ರೀತಿ ಬಾಹ್ಯ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ಆರೋಪವೇ ಗೌರಿ ಲಂಕೇಶ್ ಮೇಲಿತ್ತು. ಯಾಕಂದರೆ ವರಾವರ್ ರಾವ್, ವರಪ್ರಸಾದ್ ರಾವ್ ಕಾಣುತ್ತೆ, ಗದರ್, ಗೌರಿ ಲಂಕೇಶ್, ನಗರಿ ಬಾಬಯ್ಯ, ಇವ್ರ ಮೇಲೆ ಆರೋಪ ಏನಿತ್ತು, ಅಲ್ಲಿ ನಕ್ಸಲೀಯ ಚಟುವಟಿಕೆಗಳನ್ನು ಒಳಗಡೆ ನಡೆಸ್ತಾರೆ, ಹೊರಗಡೆ ಇವರು ಅದಕ್ಕೆಲ್ಲ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ. ಯಾಕಂದರೆ ನಕ್ಸಲ್ ಎನ್ಕೌಂಟರ್ ಆದಾಗ ಅದನ್ನು ದೊಡ್ಡ ದನಿಯಲ್ಲಿ ವಿರೋಧಿಸಿದವರು ಈ ಬುದ್ಧಿಜೀವಿಗಳು ಅಂತಕ್ಕಂಥ ಆರೋಪವೂ ಕೂಡ ಇತ್ತು. ಆದರೆ ಕರ್ನಾಟಕದಲ್ಲಿ ಎಂದೂ ಪಶ್ಚಿಮ ಘಟ್ಟದಲ್ಲಿ ನಕ್ಸಲೀಯ ಚಟುವಟಿಕೆಗಳು ನೆಲೆ ನಿಂತಿಲ್ಲ. ನೋಡಿ, ಒಂದು ಹೈಪೋಥೆಸಿಸ್ನ ಆಧಾರದ ಮೇಲೆ ಈಗ ಕೆಲ ಕಾರ್ಮಿಕ ಸಂಘಟನೆಗಳಿರ್ತವೆ. ಅವುಗಳಿಂದ ಹುಡುಗರನ್ನು ಕರ್ಕೊಂಡು ಬಂದು ಅವ್ರಿಗೊಂದು ಗನ್ ಕೊಟ್ಟು ಅವ್ರಿಗೊಂದು ಯೂನಿಫಾರ್ಮ್ ಕೊಟ್ಟು ಓಡಾಡಿಸಿದ್ರು ಕೂಡ ಎಂದೂ ಪಶ್ಚಿಮ ಘಟ್ಟದ ಸ್ಥಳೀಯ ಜನ ನಕ್ಸಲೀಯ ಚಟುವಟಿಕೆಗಳಿಗೆ ಬೆಂಬಲಿಸಲಿಲ್ಲ. ಆ ಕಾರಣದಿಂದ ಇಲ್ಲಿ ಎಂದೂ ಕೂಡ ನಿಮಗೆ ನೋಡಿ, ನಕ್ಸಲ್ ಸ್ಟಾರ್ಟ್ ಆಗಿದ್ದೆಲ್ಲಿ ಟೀ ಎಸ್ಟೇಟ್ನಲ್ಲಿ. ಕಾನು ಸೈಯಾಲ್ ಮತ್ತು ಚಾರು ಮಜುಮ್ದಾರ್, ನಿಮ್ಮ ಡಾರ್ಜಿಲಿಂಗ್ ನ್ಯೂ ಜಲ್ಪಾಯಿಗುಡಿ ಏನಿದೆ ಅಲ್ಲಿನ ಟೀ ಎಸ್ಟೇಟ್ನಲ್ಲಿ ನಕ್ಸಲ್ ಬರಿ ಅನ್ನುವ ಊರಿನಲ್ಲಿ ಈ ಏನಂತಾರೆ, ನಿಮ್ಮ ಟೀ ಎಸ್ಟೇಟ್ ಮಾಲೀಕರ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಸಂಘರ್ಷದ ಕಾರಣದಿಂದ ಅದಕ್ಕೆ ನಾವು ನಕ್ಸಲಿಸಮ್ ಅಂತ ಕರಿತೀವಿ. ಅಂದರೆ ಕರ್ನಾಟಕದಲ್ಲೆಂದೂ ಪರಿಸ್ಥಿತಿ ಅನುಕೂಲಕರವಾಗಿರಲಿಲ್ಲ. ಒಂದು ನಿಮಗೆ ಹೈಡೌಟ್ ಸಿಗ್ತಾ ಇತ್ತು, ದಟ್ಟ ಅರಣ್ಯ ಪ್ರದೇಶ ಆದ್ದರಿಂದ ಹೈಡೌಟ್ ಸಿಗ್ತಾ ಇತ್ತು. ಆದರೆ ಎಂದೂ ಕೂಡ ಅದಕ್ಕೆ ಕಾಲೂರ್ಲಿಕ್ಕೆ ಜಾಗ ಸಿಗಲಿಲ್ಲ. ನನಗನ್ಸುತ್ತೆ ವಿಕ್ರಮ್ ಗೌಡ ಕೊನೆಯ ಪಳೆಯುಳಿಕೆ ಆಗಿದ್ದ. ಕೊನೆಯ ಪಳೆಯುಳಿಕೆ ಆಗಿದ್ದ. ಮತ್ತೊಂದು ಪ್ರಶಾಂತ್, ಅಂದ್ರೆ ಪ್ರತಿ ಬಾರಿಯೂ ನಕ್ಸಲ್ ಚಟುವಟಿಕೆ ಅಂತ ಬಂದಾಗ ಅವ್ರು ವಿರೋಧ ಮಾಡೋದು ಕಸ್ತೂರಿ ರಂಗನ್ ವರದಿ ಜಾರಿ ಆಗಬಾರ್ದು ಅನ್ನುವಂಥದ್ದು. ಅದು ಕೂಡ ಪ್ರಮುಖವಾಗಿ ನೋಡಿ, ಕರ್ನಾಟಕದಲ್ಲಿ ಯಾಕೆ ಪಶ್ಚಿಮ ಘಟ್ಟದಲ್ಲಿ ನಕ್ಸಲೀಯ ಚಳವಳಿ ಶುರು ಆಯಿತು ಅಂದರೆ ಅದು ಕುದುರೆಮುಖ ನ್ಯಾಷನಲ್ ಫಾರೆಸ್ಟ್ ಅಂತ. ಕುದುರೆಮುಖ ನ್ಯಾಷನಲ್ ಫಾರೆಸ್ಟ್ ಅನ್ನೋದು ದಟ್ ವಾಸ್ ಅ ನ್ಯೂ ಕಾನ್ಸೆಪ್ಟ್ 20 years ಬ್ಯಾಕ್. ಆಗ ಏನಾಯಿತು ಅಂದರೆ, ಇಲ್ಲ ಜನರನ್ನು ಹೊರಗೆ ಕಳಿಸ್ಬೇಕು, ನ್ಯಾಷನಲ್ ಪಾರ್ಕ್ನಲ್ಲಿ ಕೇವಲ ಅಂದರೆ ಏನಂತಾರೆ, ಗಿಡಗಳು ಮತ್ತು ಪ್ರಾಣಿಗಳನ್ನು ಬಿಟ್ಟು ಮನುಷ್ಯರು ಇರಬಾರ್ದು ಅಂತಕ್ಕಂಥ ಒಂದು ಥಿಂಕಿಂಗ್ ಬಂತು. ಅದನ್ನು ವಿರೋಧಿಸಲಿಕ್ಕೆ ನಕ್ಸಲೀಯ ಚಟುವಟಿಕೆಗಳು ಶುರುವಾದವು. ಈ ಎಲ್ಲ ನಾನು ಗ್ರಾಮಗಳ ಹೆಸರು ಹೇಳ್ತಾ ಇದ್ದೀನಿ, ಇವೆಲ್ಲವೂ ಕೂಡ ನ್ಯಾಷನಲ್ ಪಾರ್ಕ್ ಅಡಿಯಲ್ಲಿ ಬರ್ತಕ್ಕಂಥ. ಈಗ ನಿಮಗೆ ಕೆರೆಕಟ್ಟೆ ಇದೆ, ನೀವು ಕುದುರೆಮುಖದಿಂದ ಹೋಗುವಾಗ, ಕುದುರೆಮುಖದಿಂದ ಶೃಂಗೇರಿಗೆ ಹೋಗುವಾಗ ಕೆರೆಕಟ್ಟೆ ಇದೆ. ನಕ್ಸಲೀಯ ಚಟುವಟಿಕೆಗಳು ಮೊದಲು ಶುರುವಾಗಿದ್ದಂಗೆ ಆ ಕೆರೆಕಟ್ಟೆಯಲ್ಲಿ ಗೋಡೆ ಬರಹ ಬರಿತಾ ಇದ್ರು.
ನೀವು ನಾನು ಈ ಕುಂದಾಪುರದ ಛಾತ್ರ ಇದಲ್ಲ ದುರ್ಗಾಂಬ ಟ್ರಾವೆಲ್ಸ್, ಹೌದು ಹೌದು ಹೌದು. ಅವರ ಮೇಲೆ ದಾಳಿ ನಡೆದಿತ್ತು. ಐ ವೆಂಟ್ ದೇರ್. ನಿಮಗೆ ಶಂಕರ ನಾರಾಯಣದಿಂದ ಮೇಲೆ ಹೋದರೆ ಅಲ್ಲಿ ಅವರ ಮೇಲೆ ದಾಳಿ ನಡೆದಿತ್ತು. ಆದರೆ ಅವು ಕೇವಲ 7-8 ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತು. ನಂತರ ಒಂದು ನಕ್ಸಲೀಯರು ಕರ್ನಾಟಕದ ನಕ್ಸಲೀಯರು ಭ್ರಮ ನಿರಸಿತರಾದರು. ಅವ್ರಿಗೊಂದು ರೀತಿಯ ಲಾಜಿಸ್ಟಿಕಲ್ ಸಪೋರ್ಟ್ ಬೇಕಾಗತ್ತೆ. ಈಗ ನಿಮ್ಮ ಇಡೀ ದಂಡಕಾರಣ್ಯದಲ್ಲಿ ನೀವು ಪಶ್ಚಿಮ ಬಂಗಾಳದಿಂದ ಶುರು ಮಾಡಿದರೆ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಆಂಧ್ರ ಪ್ರದೇಶ್, ತೆಲಂಗಾಣ, ಈಗಿನ ತೆಲಂಗಾಣ, ಈ ಎಲ್ಲ ಭಾಗಗಳಲ್ಲಿ ಒಂದು ಲಾಜಿಸ್ಟಿಕಲ್ ಸಪೋರ್ಟ್ ನಕ್ಸಲೀಯರಿಗೆ ಸಿಕ್ತು ದಂಡಕಾರಣ್ಯದಲ್ಲಿ. ಅಲ್ಲಿನ ಜಾಗ್ರಫಿ, ಅಲ್ಲಿನ ಸ್ಥಳೀಯ ಆರ್ಥಿಕವಾಗಿರ್ತಕ್ಕಂಥ ಸಾಮಾಜಿಕ ಪರಿಸ್ಥಿತಿ ಕೂಡ ನಕ್ಸಲೀಯ ಚಟುವಟಿಕೆಗಳಿಗೆ ಒಂದಿಷ್ಟು ಇಂಬನ್ನು ಕೊಡ್ತು. ಆದರೆ ಪಶ್ಚಿಮ ಘಟ್ಟ ಅವ್ರು ತಿಳ್ಕೊಂಡಂಥ ಆ ರೀತಿಯಾಗಿರ್ತಕ್ಕಂಥ ಸಂಘರ್ಷದ ಭೂಮಿ ಅಲ್ಲ. ಅಂದರೆ ಅನ್ಯೋನ್ಯವಾಗೇ ಜನ ಬದುಕ್ತಿರ್ತಕ್ಕಂಥ, ಅಲ್ಲಿ ಹೋಗಿ ಒಂದು ಹೈಪೋಥೆಸಿಸ್ ಕ್ರಿಯೇಟ್ ಮಾಡಿದ್ರು, ಇಲ್ಲ ಶೋಷಣೆ ಆಗ್ತಾ ಇದೆ, ಅಂದರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಅಂತ. ಎಸ್ ಪ್ರಶಾಂತ್, ನ್ಯಾಷನಲ್ ಪಾರ್ಕ್ ನಿಂದ ನಿಮ್ಮನ್ನು ಹೊರಗೆ ಕಳಿಸ್ಲಾಗ್ತಾ ಇದೆ, ಆ ಕಾರಣದಿಂದ ನೀವು ವಿರೋಧಿಸಬೇಕು ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಏನೋ ನಕ್ಸಲೀಯ ಚಟುವಟಿಕೆಗಳು ಕರ್ನಾಟಕದಲ್ಲಿ ಬಂದವು ಅಂತ. ಹಿ ಇಸ್ ದ ಲಾಸ್ಟ್ ಪಳೆಯುಳಿಕೆ ಆಫ್ ಕರ್ನಾಟಕ. ಸೊ ಇದು ಮುಗ್ದೋಗಿದೆ, ಈಗ ಮುಗಿದೋಗಿದೆ, ವಿಫಲವಾಗಿದೆ. ಆ್ಯಂಡ್ ಏನಂತಾರೆ ಅದಕ್ಕೆ, ಕರ್ನಾಟಕದಲ್ಲಿ ಆ ರೀತಿಯ ನಕ್ಸಲೀಯ ಚಟುವಟಿಕೆಗಳಿಗೆ ಎಂದೂ ಜನ ಬೆಂಬಲ ಕೊಡಲ್ಲ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.